ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ 10 ಸಾಲಿನ ಭಾಷಣ ನೋಡ್ತಾ ಇದ್ವಿ. ಈ ಒಂದು 10 ಸಾಲಿನ ಭಾಷಣ ಅಂತಕ್ಕಂಥದ್ದು 1, 2, 3ನೇ ತರಗತಿ ಮಕ್ಕಳಿಗೆ ಅತ್ಯಂತ ಸರಳ ಮತ್ತು ಸುಲಭವಾಗಿರ್ತಕ್ಕಂಥ ಭಾಷಣ ಇದಾಗಿದೆ. ರೈಟ್, ಅದೇ ಥರನಾಗಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ? ಪ್ರತಿಯೊಬ್ಬ ಸುಭಾಷ್ ಚಂದ್ರ ಬೋಸ್ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸದ್ಯ ಇಂಥ ಅನೇಕ ವಿಡಿಯೋಗಳಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾಗಿ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಗ್ಬೇಡಿ. 1ರಿಂದ 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತೀವ್ರಿ, ಕಂಠಸ್ಥ ಹಾಕಿ. ಅದಾಂತರ ಏನು ಮಾಡ್ತೀರಾ ಅಂತಂದ್ರಿನ ನೀವು ಕರ್ಣೀಯ ಮುಂದೆ ನಿಂತ್ಕೊಂಡು ಹಾವಭಾವದ ಮೂಲಕ ಭಾಷಣ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮಕ್ಕಳಿಗೆ ಕೂಡ ಕಲಿಸೋಕಲಿಕ್ಕೆ ಹಾವಭಾವದ ಮೂಲಕ ನೀವು ಕಲೀರಿ ಅಥವಾ ಈ ರೀತಿ ಹೇಳಿ ಅಂತಕ್ಕಂಥದ್ದು ನೀವೇನು ಮಾಡ್ತೀರಾ ಮಕ್ಕಳಿಗೆ ಕಲಿಸ್ತಾ ಹೋಗಿ. ಆಗೇನಾಗ್ತದೆ, ನೋಡಲಿಕ್ಕೆ ಕೇಳಲಿಕ್ಕೆ ಅದ್ಭುತವಾಗಿರುತ್ತೆ ಭಾಷಣ ಅಂತಕ್ಕಂಥದ್ದು. ರೈಟ್, ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ ಅಥವಾ ಶುಭ ಮುಂಜಾನೆ ಅಂತ ಹೇಳ್ಬೋದು. 2ನೇ ಪಾಯಿಂಟ್, ನನ್ನ ಹೆಸರು ರವಿ. ಇಲ್ಲಿ ರವಿಯ ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ. ನಾನು ಉದಾಹರಣೆ ಒಂದು ಹೆಸರು ತೆಗೆದುಕೊಂಡಿದ್ದೀನಿ. ಓಕೆನಾ? ನನ್ನ ಹೆಸರು ರವಿ. 3ನೇ ಪಾಯಿಂಟ್, ಇಂದು ಜನವರಿ 23. ಇಂದು ಜನವರಿ 23. 4ನೇ ಪಾಯಿಂಟ್, ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನವೆಂದು. ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನವೆಂದು. 5ನೇ ಪಾಯಿಂಟ್, ಈ ಒಂದು ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಕುರಿತು ಮಾತನಾಡಲು ಬಯಸುತ್ತೇನೆ. ಓಕೆ, ಆ ನಂತರ 6ನೇ ಪಾಯಿಂಟ್ ನೋಡಿ, ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ತಾಯ್ನಾಡಿಗಾಗಿ ತಮ್ಮ ಪ್ರಾಣವನ್ನು ತ್ಯಜಿಸಿದರು. ಮತ್ತು ನೋಡಿ, ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ತಾಯ್ನಾಡಿಗಾಗಿ ತಮ್ಮ ಪ್ರಾಣವನ್ನು ತ್ಯಜಿಸಿದರು. 7ನೇ ಪಾಯಿಂಟ್, ಅವರು 23 ಜನವರಿ 1897ರಲ್ಲಿ ಒಡಿಸ್ಸಾದ ಕಟಕ್ನಲ್ಲಿ ಜನಿಸಿದರು. ಮತ್ತು ನೋಡಿ, 7ನೇ ಪಾಯಿಂಟ್, ಅವರು 23 ಜನವರಿ 1897ರಲ್ಲಿ ಒಡಿಸ್ಸಾದ ಕಟಕ್ನಲ್ಲಿ ಜನಿಸಿದರು. 8ನೇ ಪಾಯಿಂಟ್, ಅವರ ತಂದೆ ಜಾನಕಿನಾಥ್ ಬೋಸ್. ತಾಯಿ ಪ್ರಭಾವತಿ ದೇವಿ. 9ನೇ ಪಾಯಿಂಟ್, ಆಜಾದ್ ಹಿಂದ್ ಫೌಜನ್ನು ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದರು. ಆಜಾದ್ ಹಿಂದ್ ಫೌಜನ್ನು ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದರು. 10ನೇ ಪಾಯಿಂಟ್ ನೋಡಿ, ನನಗೆ ರಕ್ತ ನೀಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎನ್ನುವ ಘೋಷವಾಕ್ಯ ನೀಡಿದ ಅವರು 18 ಆಗಸ್ಟ್ 1945ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ನಂಬಲಾಗಿದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತು ನೋಡಿ, ನನಗೆ ರಕ್ತ ನೀಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎನ್ನುವ ಘೋಷವಾಕ್ಯ ನೀಡಿದ ಅವರು 18 ಆಗಸ್ಟ್ 1945ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ಎಂದು ನಂಬಲಾಗಿದೆ ಎಂದು ತಿಳಿಸುತ್ತಾ
ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ ಜಯವಾಗಲಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಹಾಗಾದರೆ ಒಂದು ಭಾಷಣದ ಒಂದಿಷ್ಟು ಆಯ್ತಾ? ಇಷ್ಟೋದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.